ಯಾರು? ಏನ್ ಮಾಡ್ತಿದ್ಯಾ? ನಾನು ಇಲ್ಲಿ ಕಡ್ಲೆಕಾಯಿ ತಿಂತ ಕೂತಿದ್ದೀನಿ. ಊಟ ಆಯ್ತು, ಈಗ ಕಡ್ಲೆಕಾಯಿ ತಿಂತ ಇದ್ದೀನಿ. ಈಗ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಅಂತ ಇದ್ದೀನಿ ನೀನು. ಈಗ ನಮ್ಮ ಅಕ್ಕನ ಗತಿ ಹೆಂಗೆ? ಈಗ ನೀನು ಇದು ನನ್ನ ಮೊಬೈಲ್ಗೆ ಇದನ್ನ ನಮ್ಮ ಅಕ್ಕ ಬರಂಗ್ ಮಾಡ್ತೀಯ ಅಲ್ಲ ಅಕ್ಕ? ನೀನು ಈಗ ನನ್ನ ಹೊಸ ಮೊಬೈಲ್ ಎಷ್ಟೊಂದು ತಗೊಂಡಿದ್ದೀನಿ. ಹೊಸ ಮೊಬೈಲ್ ನಿನ್ ಮಕ್ಕ ಬರಂಗ್ ಮಾಡ್ತೀಯ? ನೀನ್ ಹೆಂಗನ ಮಾಡ್ಕೋ, ನಾನ್ ಹೇಳ್ತಿರೋದೇನ್ ಗೊತ್ತಾ? ಮೊಬೈಲ್ ಮಕ್ಕ ಬರಂಗ್ ಮಾಡ್ತೀಯ ಅಂತ ಹೇಳಿದ್ದು. ಮಗ ಬರಂಗ್ ಮಾಡೋಣ ಈಗ. ಆ ಹಲೋ, ವಿಡಿಯೋ ಕಾಲ್ ಮಾಡೋ ಅಕ್ಕ. ವಿಡಿಯೋ ಕಾಲ್ ಎಟ್ಟಾನ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿದೀನಿ. ನಮ್ಮ ಮನೆಗೆ ಏನಕ್ಕ ಬತ್ತಿಲ್ಲ. ಇದು ನಾನಲ್ಲ, ಯಾವ್ದೋ ರಾಂಗ್ ನಂಬರಿಗೆ ಮಾಡಿದೀಯ. ಅರೇ, ನನ್ ಮಗಿಗ್ ಫೀಸ್ ಕಟ್ಟಕ್ ಕಾಸಿಲ್ಲ. ನೀನು ನನ್ಗೇನ ಕೆಟ್ಟ ಮಾತಾಡಿ ನೋಡಿ ಇಲ್ಲೆಲ್ಲ ಮನೆಯವ್ರ ಜನ. ಮತ್ ನೋಡ್ ಚಿನ್ನು, ಮತ್ತೀಗ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ಯಾವಾಗ ಕೊಡ್ತೀಯ? ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಹೋಗ್ತೀನಿ ನೀನು. ನೀನು ನನ್ನ ಯಜಮಾನ ಅಲ್ವಾ ಚಿನ್ನು? ಅಲ್ಲಿ ಲಾರಿ ಡ್ರೈವರ್ ಒಂದಲ್ಲಿ ಚಿನ್ನು. ಲಾರಿ ಡ್ರೈವರ್ನ ಬಿಡಿಸ್ ಕರ್ಕೊಂಬಂದು ಯಡಿಯೂರಾಗ ಕರ್ಕೊಂಡೋಗಿ ಮದುವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು. ಇವತ್ತು ನಡು ರೋಡಾಗ ಬಿಟ್ಟು ಬಂದಿದ್ಯಲ್ಲ ನಮ್ಮ ಮನೆ ಬಾಡಿ. ಆಕ್ಸಿಡೆಂಟ್ ಅಲ್ಲ, ನಿನಗೆಲ್ಲ ಆಕ್ಸಿಡೆಂಟ್ ಆಗಿತ್ತ ಚಿನ್ನು? ನೋಡು, ನಿನಗೆ ಆಕ್ಸಿಡೆಂಟ್ ಆಗಿ ಯಾವತ್ತು ನೀನು ಕೈಯ ಕಾಲ ಮುರ್ಕೊಂತೀಯೋ ಅವತ್ತು ನಿನ್ನೇನು ನಮ್ಮ ಅಪ್ಪನ ಮನೆ ಕಡೆ ಇನ್ನೊಂಚೂರು ಆಸ್ತಿ ಐತಲ್ಲ, ಅದು ಮಾರ್ಬಿಟ್ಟು ನೀನು ತಿಥಿ ಮಾಡ್ತೀನಿ. ಅಲ್ಲ ಚಿನ್ನು, ನಿನ್ ಎಲ್ಲ ಆಕ್ಸಿಡೆಂಟ್ ಆಗಿ ಬೇರೆ ಮಿದ್ಲೇನು ಆಕ್ಸಿಡೆಂಟ್ ಇದೆಯಾ ಚಿನ್ನು? ಚಿನಾಲಿ ಈ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಮಿದ್ಲು ಆಕ್ಸಿಡೆಂಟ್ ಇದೆಯಾ ಚಿನ್ನು ನೀನು? ತಡಿ, ನನ್ನ ತಮ್ಮ ಬಂದಂಗೆ ಕೊಡ್ತೀನಿ ತಡಿ, ಒಂದು ನಿಮಿಷ. ಹಲೋ ಹಲೋ ಬಾವಾ. ಏನ್ ಬಾವಾ? ಅಲ್ಲ ಏನು ಅಲ್ಲ ಬಾವಾ, ಇದು ಬಾ ಮೈದಾನು ಬಾಬಾ, ಬಾ ಮೈದಾನು. ಹಲೋ, ಏನ್ ಬಾಬಾ, ಏನಕ್ಕೆ ಈ ತರ ಮಕ್ಕಂಗೆ ಯಾಕೆ ಈ ತರ ಮೋಸ ಮಾಡಿದ್ದೀನಿ ನೀನು? ನೀ ಎಂತ ಮಿಂಟ್ರಿ ಕೊಡ್ತೀವ ಅಂತ ಹೇಳಲ್ಲ. ನೀನು ನಿಮ್ಮ ಅಕ್ಕನ ಮಾತು ಕೇಳಿಗೆ ಸುಮ್ಮನಿದೆಯಾ? ಹಿಡ್ಕೊಂಡೆಲ್ಲ ಮಾರ್ಕೋ ಕಟ್ಟಿ ಸಿಮೆಂಟ್ ಬೆಂಕಿ ಕಲ್ಬಿಟ್ಟು. ಅಲ್ಲ ಕಣ್ ಬಾಬಾ, ನಮ್ಮ ಅಕ್ಕಂಗೆ ನಾನು ನೋಡೋ ನಮ್ಮ ಅಕ್ಕ ಹೇಳಿತ್ತು, ನಾನು ನರಸಿಂಹರಾಜನ್ ತುಂಬ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ಮ ಬಾವನ್ ಬಿಡ್ತಾ ಇದ್ದೀನಿ, ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ. ನಾನು ಹೋಗ್ಲಿ ಬಿಡಕ್ಕ, ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ. ನೀನು ಚೆನ್ನಾಗಿ ಹೇಳ್ತಾ ವೀಸ್ಕೊಂಡು ದೋಚಿ ನನ್ನ ಮಗ, ನೀನು ಬರ್ಬೇಕಾ ಬೇಡವಾ ಮನೆಗೆ? ಇನ್ನಂತ ಮಕ್ಳಿದಾವ ನನಗೆ. ಅಲ್ಲಿ ಹಿಡಿದು ಮಾತಾಡು. ಅಲ್ಲಿ ಮಾತಾಡ್ತಿರೋದು ಬಾವ ಅಂತ ಮರ್ಯಾದೆ ಕೊಡ್ತಿಲ್ವ ಬಾವ ನಾನು? ಮತ್ತೇನಂದಿತ್ತು ಈಗ? ಅಲ್ಲ, ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ಯ ಹೇಳ ಬಾವ ನೀನು? ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕಂದೂರಿಗೆ ಎಂದು ಆಡ್ತಾರೆ ಕೇಳೋ. ಸಿಕಂದೂರ್ಗೆ ಹೋಗ್ಬಿಟ್ಟು ಆ ದೇವ್ರ ಮುಂದೆ ಪ್ರಮಾಣ ಮಾಡ್ಲಿ, ನಾನು ಒಡವೆ ಇಸ್ಕೊಂಡಿದ್ದೀನಿ ಅಂತ. ನೀನು ಒಡವೆ ಇಸ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನೀನು ಪ್ರಮಾಣ ಮಾಡಿದ ತಕ್ಷಣ? ದೇವ್ರ ಮೊದ್ಲು ಪ್ರಮಾಣ ಮಾಡ್ತು. ಅದನ್ನೇ ನೋಡ್ಬಾವ, ಪ್ರಮಾಣ ಮಾಡಿಸ್ತೀನಿ. ಅಕ್ಕ ಪ್ರಮಾಣ ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ಮುಂದೆ. ಹಲೋ, ಇಲ್ಲ ಅವರು ಆಲೆ ನಿನಗೆ ಗೊತ್ತಿಲ್ಲ ಬರ್ಗೆ. ಅವ್ರು ನಿಂದು ನಂದಿದೆ ಹೊಸದುರ್ಗ ಹೇಳು ಬಾವ. ಅಲ್ಲ, ನಿನಗೆ ಗೊತ್ತಿಲ್ಲ ಅವ್ರದ್ದು. ಅವ್ರು ಹೇಳಿ ವಿಚಾರ ಹೇಳಿದ್ವಿ, ಒಂದು ನೀರು ಕುಡಿಯೋದಿಲ್ಲ, ಯಾರೋ ದುಡ್ಡು ಕಲೆಕ್ಷನ್ ಮಾಡ್ಕೊಡ್ ಬಾ ಅಂತ ಫೋನ್ ಮಾಡಿದಾರೆ ನನಗೆ ಈಗಾಗಲೇ 6 ತಿಂಗಳಾಗ. ಏನ್ ದುಡ್ಡು ಕಲೆಕ್ಷನ್ ಬಾವ? ನಿಮ್ ಬಾಬು ನಾನು ಗುಂಜಿಕ್ಕ ನೋಡಿದ ಅವ್ರ ಮನೆಗೆ ಹಾಕ್ಬತ್ತಿ ಹೋಗಿ ನೀವು ನಿಮ್ಮ ಊರಿಗೆ. ಏನ್ ಬಾವ ಕರೆಕ್ಟಾಗಿ ಹೇಳಿದ್ರೆ ತಾನೇ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರೋ ಒಳ್ಳೆ ಹುಡುಗರಂಗೈತ್ ಮಗ ಇದು. ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬೇಡ. ನಿಮ್ ಮಾತು ನಿಮ್ ಹೋಗಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ, ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ಕಣ, ನನ್ಗೊಂದು ಬಾಳಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಎಲ್ಲರೂ ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ, ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದವನ್ನೇನೋ ಸುಖವಾಗಿ ನೋಡ್ಕೊಂತಿಲ್ಲ, ನರಸಿಂಹರಾಜು ಬಾಬಾ ಚೆನ್ನಾಗಿ ನೋಡ್ಕೊಂತಾರಂತೆ, ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ಮ ಫೋಟೋ ಎಲ್ಲ ಕಳ್ಸಿದ್ಲು ನನಗೆ. ನೀವೇನು ಬಾಬಾ ಅಡ್ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ?
ಏ ನಾವು ಅವ್ರನ್ನ ನಿಮ್ ಅಕ್ಕನೂ ನೋಡಿಲ್ಲ ನಿನ್ನೂ ನೋಡಿಲ್ಲ. ಅಲ್ಲ ಬಾವ ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾವ ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಮಾತಾಡಿಲ್ಲ ಲಾಸ್ಟ್ ಇವಾಗ ನಮ್ ಮಾತಾಡೋ 20 ಮಾತಾಡ್ತೇವೆ ಬಾವ ಬಾವ ಅಂತ. ನಮ್ಮ ಹುಡುಗರೇ ಒಂದಿಲ್ಲ ಬಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಬಾವ ಇದ್ದೀರ ಬಾವ ಅಂದಿಲ್ಲ. ನೀನು ಒಳ್ಳೆ ಬಾವ ಬಾವ ಅಂತ ಬಾಯಿ ಕೇಳಂಗಿದ್ಯಾ ನೀನು. ಹಾ ಅಲ್ಲ ಕಣ್ ಬಾವ ನಿಮ್ ಅಲ್ಲ ಯಾರು ಅಲ್ಲ ಅನ್ನೋರು. ಇವತ್ತ ಬಾವ ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಮಾತೇ ಗೊತ್ತಾಗತ್ತೆ. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು ನಾನ್ ನೋಡ್ದೆ. ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನು ಇವತ್ತು ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇವತ್ತು ಹಂಗ ಅಂದ್ಲು ಮನೆಗೆ ಬರ್ತಾ ಇಲ್ಲ ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ಈಗ ಅವ್ರು ಅಣ್ಣ ನಾವು ಅವ್ರು ನೋಡುವಿಲ್ಲ, ಅವ್ರ ಕಥೆನೂ ಇಲ್ಲ. ಅವ್ರೆಲ್ಲೋ ಯಾವ್ದೋ ನಾಟಕದಾಗ ನಮ್ಮನ್ನ ನೋಡಿ ಟೈಪ್ ಹಿಂಗ್ ಮಾಡ್ತಾ ಇದಾರೆ ಸರ್. ನಾವು ಆ ರೂಟು ನಮ್ಗೆ ಎಂದು ಕನಸು ಮಾಡಿದ್ದಾಗೂ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೇ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ತವರ ಪ್ರಮಾಣ ಮಾಡ್ತೀರಿ? ನಾವ್ ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ ಚೆನ್ನಾಗ್ ಕಾಣ್ತೀಯ ನೀನು ಹಂಗೆ ಹಿಂಗೆ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ. ನಾವು ಕೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕಪಕ್ಕದ ಮನೆಗೆ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಹಂಗೆ ಬಂದು ಹೋಗಿದ್ರು ಅಂತ ಬೇಕಾದ್ರೆ ನಾವ್ ಹೇಳಿದ್ರು ನಾವು ತಡೀರಿ ನಮ್ಮ ಅಕ್ಕನ ಮಗಳ ಕೈ ಕೊಡ್ತೀನಿ. ಹಲೋ ಹಲೋ ಅಂಕಲ್. ಹಲೋ ಏನಪ್ಪ? ಹಲೋ ಅಂಕಲ್, ನೀವು ನಮ್ಮ ಮನೆಗೆ ಬಂದಿಲ್ವಾ ಯಾವತ್ತೂ? ಇಲ್ಲವಾ ಬಂದಿಲ್ಲ ಕಣವ, ನಾವ್ ಬಂದಿಲ್ಲ. ಯಾರೋ ಮಿಸ್ ಮಾಡ್ಕೊಂಡಿದ್ಯಾ ಕಣವ, ನಾವ್ ಬಂದಿಲ್ಲ. ನೀವು ಬಂದಿದ್ರಿ ಕೇಕು ಎಲ್ಲ ತಗೊಂಡು. ನಾನು ಒಬ್ರಿಗೆ ಅರ್ಧ ಟೀ ಕೊಡ್ತಾರಲ್ಲ ಅಂತಂದ್ರೆ ಕೇಕ್ ಯಾರಿಗೆ ತಂದು ಕೊಡ ನಮ್ಮ ಯಾರ ಕೊಡ್ಸಿರ್ ಕುಡಿದ್ಬಿಟ್ಟು ಅಲ್ಲ ಕಣಮ್ಮ ಯಾರ ಕೊಡ್ಸಿರ್ ಕುಡಿದ್ಬಿಟ್ಟು ಹಿಂದಿ ನೋಡ್ದಂಗ್ ಬರ್ತೀನಿ. ನಾನು ಯಾಕೆ ಕೇಕ್ ತಗೊಂಬರೋಣ? ಕೇಕು ಅಂದ್ರೆ ಗೊತ್ತಿಲ್ಲ ನನಗೆ. ನೋಡ್ ಬಾವ ಮತ್ತೀಗ ಇವಳು ಹೇಳ್ತಿದ್ದಾಳೆ ನಮ್ಮ ಅಕ್ಕನ ಮಗಳು. ಇಲ್ಲಪ್ಪ ಸತ್ಯವಾಗ್ಲೂ ನಾವು ಕೇಕು ತಗೊಂಡೋಗಿಲ್ಲ, ಅವ್ರ ಊರು ನೋಡಿಲ್ಲ, ಅವ್ರ ಯಾರು ಅನ್ನೋದೇ ಅವ್ರ ಮಕ್ಕಳೇ ನೋಡಿಲ್ಲ ನಾವು. ಅವಳು ಎಲ್ಲ ಕರೆಕ್ಟಾಗಿ ಅಡ್ರೆಸ್ ಹೇಳ್ತಿದ್ದಾಳಲ್ಲ. ಈಗ ಬರೋಣ ಅಕ್ಕನ್ ಕರ್ಕೊಂಡು ಮನೆ ಹತ್ರ. ಯಾವ್ದಾರ ಆಸ್ಪತ್ರೆ ತೋರಿಸಿ ಮಗ ನಾವು ನೋಡೇ ಇಲ್ಲ. ನೋಡಿ ಅದು ಯಾವ್ದೋ ಕನ್ಫ್ಯೂಸ್ ಮಾಡ್ಕೊಂಡೈತೆ. ಅವ್ರು ನಿಮ್ ಅಕ್ಕನ್ ಕೇಳಿ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅವಳು ಹೇಳ್ತಾಳ ವೈಟ್ ಗಾಡಿ ಹುಡುಗಿಯರ್ ಓಡಿಸಲ್ವ ವೈಟ್ ಗಾಡಿ ಹಾಕೊಂಡು ಕನ್ನಡಕ ಹಾಕೊಂಡು ಕಿವಿ ವಾಲೆ ಹಾಕೊಂಡ್ ಬರುತ್ತೆ ಅಂತ. ನಾವ್ ಖಂಡಿತ ಅಲ್ಲ ಸ್ವಾಮಿ. ಯಾಕಂದ್ರೆ ನಮ್ಮ ತಲೆ ತಿಂದು ನಮ್ಮನ್ನ ಖಂಡಿತ ನಾವು ಅವ್ರು ನೋಡಿಲ್ಲ. ಅವ್ರು ಯಾವ ಮಕ್ಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸ್ವಾಮಿ. ತಡೀರಿ ಅಕ್ಕಂಗೆ ಕೊಡ್ತೀನಿ. ಅಕ್ಕನ್ಗೆ ಯಾಕೆ ಕೊಡ್ತೀರಾ ಸ್ವಾಮಿ? ಇಲ್ಲೆಲ್ಲ ಕಷ್ಟ ಬಿದ್ದು ಮಣ್ಣು ಕಲ್ಲು ಮುಂದ್ ಮನೆಗಿದ್ದಾರೆ. ನಾಯಿ ಬರ್ತೇನೆ. ಹಲೋ, ಯಾಕೆ ಅಂದ್ರೆ ನನ್ಗೆ ಈ ತರ ಯೋಸ್ಕೊಂತಿದ್ದೀರ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಅಲ್ಲ ಇವ್ರೆ ಮೇಡಮ್ ಅವರೇ ಹೇಳಿ. ನೋಡಿ ಯಾರೋ ನೋಡಿ ಸಬ್ಜೆಕ್ಟ್ ನಿಮ್ ಅಣ್ಣ ನಿಮ್ ತಮ್ಮರ್ ಬಂದಿದ್ದಾರೆ, ನಿಮ್ ಮಗ ಐತೆ. ಇದು ಮಕ್ಕ ಬರ್ತಾ ವಯಸ್ಸು ಬರೋದಿಲ್ಲ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಅಮ್ಮ. ನಿನ್ನ ನೋಡಿ ಇದು ದೇವ್ರು ನೀರು 3 ಸಲ ಮುಣಿಸಿ 3 ಸಲ ತೇಲಿಸ್ತೈತೆ. ಲಾಸ್ಟ್ ಬರ್ಬಾರ್ದು ಕಾಯಿಲೆ ಬಂದು ಹೊರಗೋಗ್ಬಿಡ್ತೀವಿ ಕಣಕ್ಕ ನೀವು. ನೋಡಿ ಅಂದ್ರೆ ನನಗೂ ಅದೇನೆ. ಬತ್ತಾ ವಯಸ್ಸು ಬರಲ್ಲ. ವಯಸ್ಸಿದ್ದಾಗ ಇಬ್ರು ಸೇರ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ. ಇಬ್ರು ಸೇರ್ಕೊಂಡು ಇಬ್ರು ಚಂದ್ರ ಲೋಕದ ಹನಿಮೂನ್ಗೆ ಹೋಗೋಣ ಊಟಿಗೆ. ನಿಮ್ ಮನೆ ಊಟ ನನ್ಗೆ ಏನು ಬೇಡ. ನಮ್ಮ ಮನೆಗೆ ಇಷ್ಟ ಊಟ ಎಲ್ಲ ಮಾಡ್ಕೊಂತೀವಿ. ಯಾವ ಊಟನೂ ಬೇಡ, ಯಾವ ಬೇಡ. ಊಟ ಅಲ್ಲ, ಊಟಿಗೆ ಹೋಗೋಣ. ನಾವಿಬ್ರು ಹನಿಮೂನ್ ಮಾಡ್ಕೊಳಕ್ಕೆ ಊಟಿಗೆ ಹೋಗೋಣ. ಊಟಿಗೆ ಹೋಗೋಣ. ಬತ್ತಾ ವಯಸ್ಸು ಬರುತ್ತಾ? ಇಲ್ಲಿ ಬೋಟಿ ತರಕ್ಕೆ ಕಾಸಿಲ್ಲ. ಇಲ್ಲಿ ಹೋಗಿ ಮೇಕೆ ಬೋಟಿದೆ ಅಂತ ಬೋಟಿ ತರಕ್ಕೆ ಇನ್ನು ಊಟಿಗೆ ನಾವು ಬರೋಕಾಗತ್ತೆ ಅನ್ನಕ್ಕ. ನಮ್ದು ಆ ಟೈಪ್ ಫ್ಯಾಮಿಲಿ ಎಲ್ಲ ನಮ್ದು ಯಾವ್ದೆಲ್ಲ ಬೇರೆ ಕಡೆ ನೋಡ್ತೀವಿ. ಇಲ್ಲ ಅಂದ್ರೆ ನಾನ್ ಬೇಕಾದ್ರೆ ಖರ್ಚೆಲ್ಲ ಇಕ್ಕಂತೀನಿ ನೋಡು. ನಾನು ಇಬ್ರು ನಿಂತ್ಕೊಂಡು ನೀನ್ ಅಂಡರ್ವೇಲ್ ನಿಂತ್ಕೊಂಡು ಈಜಾಡ್ಕೊಂಡು ನಾವೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ?
ಅಯ್ಯೋ ನಮ್ಗೆ ಆಗವ ನಮ್ಗೆ ಅಲ್ಲೆಲ್ಲ ಯಾರೋ ನಿಮ್ಗೆ ಇಷ್ಟ ಬಂದಾಗ ನೋಡಿ ನಮ್ಗೆ ಫೋನ್ ಮಾಡ್ಬೇಡಿ. ಇಷ್ಟ ಬಂದವ್ರಿಗೆ ನಿಮ್ಮನೆ ಇದು ನಾವಿರೋದು ಹಳ್ಳಿ ಒಳಗೆ ಅಕ್ಕಪಕ್ಕದಾಗ ಎಲ್ಲಾನ ಶಿವನೇ ದೇವ್ರಿ ಅಂತ ಮನೆ ಕಂಡವ್ರೆ. ಇಲ್ಲಿ ನಾವು ಆಚೆ ಕಡೆ ಇರ್ಕೊಂಡು ಮಾತಾಡ್ತಿದ್ರೆ ಯಾರೋ ನಮ್ಗೆ ಕೆರಾರ್ದಂಗ್ ಉಳ್ತಾರ ನಮ್ಮನ್ನ. ನಿನ್ಗೇನು ನಿಂಗ್ ಲಕ್ವನು ಹೊಡಿಲಿಲ್ಲ, ಆಕ್ಸಿಡೆಂಟು ಆಗ್ಲಿಲ್ವಲ್ಲಪ್ಪ ಸ್ವಾಮಿ ಸಿಗಂದೂರ್ ಚೌಡೇಶ್ವರಿ. ನಿಂಗೇನು ಆಕ್ಸಿಡೆಂಟು ಆಗಿ ಸಾಯ್ಲಿಲ್ವಲ್ಲಪ್ಪ ನೀನು. ನಿಮ್ಮ ಮುಂದೆ ಹುಟ್ಟಿದ ಮುಂದೆ ನಾನು ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನಾಲಿ. ನಿಮ್ಮ ಮಾತಾಡು ಯಾರು ಉಯ್ದ್ಬಿಟ್ಟೆ ನಿಮ್ಮ ಅಮ್ಮನ್ನ. ನನಗೆ ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನಾಲಿ ಮುಂದೆ. ಕುಡ್ದ್ಬಿಟ್ಟು ಬಂದು ನನ್ನ ಮನೆ ಬಾಕ್ಲಾಗ ಮನೆ ಕಂತಿದಲ್ಲ ಬಸ್ ಚಾರ್ಜ್ ಕಾಸು ಸ್ವಾಮಿ ಪರಮಾತ್ಮ. ಅವಾಗ ಎಲ್ಲ ಹೋಗಿತ್ತು ನಿಂದು. ಇವಾಗ ಯಾವ್ದೋ ಪುಡ್ಗೋಸಿ ಆ ಲಕ್ಷ್ಮಿ ತಾವ್ ದುಡ್ಡು ಇಸ್ಕೊಂಬಂದು 2 ಕಾಸು ದುಡ್ಡು ಮಾಡ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡ್ತೀಯಾ? ಸ್ವಾಮಿ ಅಲ್ಲ ಚಿನಾಲಿ, ನಾನು ಒಂದ್ ಮನೆಗೆ ಒಂದ್ ಗ್ಲಾಸ್ ನೀರ್ ಕುಡ್ತಿದ್ರ ನಾನು. ಕುಡ್ದಿಲ್ಲ ನಾನು. ಕುಡ್ದಿಲ್ವಾ ಬಂದು? ಎಷ್ಟು ಜನ ಕೊಟ್ಟಿದ್ರು ಮುಂದೆ ಅಲ್ಲ ನೋಡಿ. ನಿಮ್ಮಮ್ಮ ನಿಮ್ ತಮ್ಮ ನಿಮ್ ಮಗಳು ಎಲ್ಲ ಅವ್ರೆ. ನಿಮ್ಮಮ್ಮನ ಅಪ್ಪ ನೀನ್ ಒಬ್ಬರು ಬಿಟ್ಟಿದ್ಯಲ್ಲ ಮುಂದೆ. ಹಂಗಂತ ಅನ್ಬೋದು. ನಮ್ಮ ಕಸಿಂ ಪಾರ್ಕೆ ಬಾತ್ರೂಮ್ ಎದ್ಕೊಂಡು ಎತ್ತು ನಿನ್ ಬಾಳಿಗೆ ನನ್ನ ಎಕಡ ಸಿಯಾಕ ಕೆರೆದ್ ಬಿಡ್ತೀನಿ ಹಂಗೇನೆ. ಇವಳು ಯಾವ 3 ಬಿಟ್ರೆ ಚಿಕ್ಕವ್ರ ಮುಂದೆನೆ ಇವಳು ಗಂಟರ ಯಾರು ಚಿಕ್ಕರ ಯಾರು ಅಕ್ಕ ಯಾರು ತಂಗಿ ಯಾರು ಅನ್ನೋ ಗೊತ್ತಿಲ್ಲ ಮಾತಾಡ್ತೀರಲ್ಲ ಚಿನಾಲಿ. ನಿಮ್ಮ ಮುಂಚೆ ಬಾಯಿ ನಿಮ್ಮ ಮಗು ಕೊಟ್ಟು ನಿಮ್ಮ ಕೊಟ್ಟಿದ್ದ ನಿಮ್ಮ ಅಮ್ಮ ಮಿಂಟ್ರಿ ಕೊಟ್ಟಿದ್ ಮುಂದೆ. ಇನ್ನ ನೀನ್ ಮೂಟೆ ಹೊರಕ್ ಹೋಗಿದ್ದ? ನೀನೇ ಮೂಟೆ ಹೊರಕ್ ಹೋಗಿದ್ದ? ಚಿನಾಲಿ ನಿನ್ನಂಗೆ ದುಡ್ಡು ಕೊಡ್ತಾ ಇಲ್ಲ ಬಾ, ಆಮೇಲೆ ಇಸ್ಕೊಂಡು ಇಸ್ಕೊಡು ಹಂಗೆ ಹಿಂಗೆ ಅಂತ ಮಿಂಟ್ರಿ ಕೊಡ್ತಲ್ಲ. ಬಂಡವಾಳ ಹಾಕಿ ಬಂಡವಾಳ ತೆಗಿತೀವಿ ನಾವು. 1000 ರೂಪಾಯಿ ಬಂಡವಾಳ ಹಾಕಿ 5 ರೂಪಾಯಿ ದುಡಿತೀವಿ. ಬಂಡವಾಳ ಯಾವ್ದು ನಿನ್ನಂಗೆ ಮಿಂಟ್ರಿ ಗುಟ್ಟಿದ್ದು ತಲೆ ಇಡ್ತಾರಲ್ಲ ಚಿನಾಲಿ ಮುಂದೆ. ಫೋನ್ ಕೆರೆಗ ತಗೊಂಡು ಕೂಡ ಮಿಂಟ್ರಿ ಗುಡ್ತಾಳೆ. ನಾವು ಅದು ದುಡ್ಡು 1000 ರೂಪಾಯಿ ಹೇಳ್ತಿ ತಾಂಬರೋದು, ಅದ್ರಾಗ 10 ರೂಪಾಯಿ ಸಿಗೋದು. 4-5 ಕೋರ್ಟ್ಗಳಿದಾವೆ. ನಿಮ್ಮ ಡ್ರಿಂಕ್ಸ್ ತಾಂಬರಲ್ಲ ದುಡ್ಡ. ಚೆಕ್ ಕೊಟ್ಟಿ ಇನ್ನೊಂದ್ಸಲ ಫೋನ್ ಮಾಡಿ ಕೆನಡದಾಗ ಹೋಗ್ಬಿಡ್ತೀನಿ. ನಮ್ದು ಯಾಕೆ BP ರೈಟ್ ಮಾಡ್ತೀನಿ. ಇಲ್ಲೆಲ್ಲ ಮನೆಗೆ ಅವ್ರೆ. ಹಲೋ 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 ನಾಗಪ್ಪರ ಎಲ್ಲಿದ್ದೀರಿ? ದಯಾ ಹೇಳಲ್ಲ ಗೊತ್ತಾಗ್ತಿರ್ತೀನಿ. ಹಲೋ ಪಾಪ ಹೇಳೋ ಇಲ್ಲೇ ಇದ್ದೀನಿ. ನಾನ್ ಕಣ್ರಿ ರಾಮಚಂದ್ರಪ್ಪರು. ಯಾರ ರಾಮಚಂದ್ರಪ್ಪ ಆದ್ರು ಒಂದೇ ಗೊತ್ತ ಹೇಳ್ರಿ. ಹಲೋ ಯಾರು? ಹೇಳಿ. ನಾಗಪ್ಪ ಅವ್ರ ಅಲ್ವನಪ್ಪ ಮಾತಾಡ್ತಿರ್ರಿ? ನಾನ್ ಸರಸ್ವತಿಪುರಂ ಇಂದ ರೀ ರಾಮಚಂದ್ರಪ್ಪ ಅವರು. ಹ್ಞೂ ರೀ ಗೊತ್ತಾಯ್ತು ಹೇಳ್ರಿ. ಯಾವ ಆನೆ ಬಂದೈತ್ರಿ ನಿಮ್ಮೂರ್ಗೆ? ಯಾವ ಆನೆ ಬಂದೈತೆ ನಿಮ್ಮೂರ್ಗೆ? ಯಾರು ಏನೋ ಮಾತಾಡ್ತಾ ಇದ್ದಾರೆ ರೀ? ಹೇಳ್ರಿ ಗೊತ್ತಾಯ್ತು. ಹಲೋ ಹೇಳಿ ನಾಗಪ್ಪ ಅವ್ರೆ. ಹೇಳಿ. ಅದೇ ರೀ ನಾನು ಹೇಳಿದ್ನಲ್ಲ ಪೈಂಟ್ ಕೆಲಸ ಮಾಡಕ್ಕೆ ಮನೆ. ಹೌದು ಹೇಳ್ರಿ. ಅದೇನೆ ಬಂದು ನೋಡಿ ಅವ್ರು ನಮ್ಮ ಸ್ನೇಹಿತರ ಕೈ ಕೊಡ್ತೀನಿ. ಅದು ನೀವೇ ಒಪ್ಕೊಂಡ್ ಮಾಡ್ತೀರಾ ಇಲ್ಲ ಯಾರನ್ನ ಬೇರೆಯವ್ರು ಒಪ್ಕೊಂಡ್ ಮಾಡ್ತಾರ? ಬೇರೆಯವ್ರು ಮಾಡಕ್ ಆಗ್ತೈತೆ, ನಾವೇನು ಮಾಡೋದು? ನೋಡಿ ಅವ್ರ ಕೈ ಕೊಡ್ತೀನಿ ನೋಡಿ. ಕೊಡ್ರಿ. ಹಲೋ ಹಲೋ ಸರ್, ಅದೇ ಯಾವಾಗ ಬರ್ತೀರಾ ಸರ್? ಅದು ಪೇಂಟಿಂಗ್ ಎಲ್ಲ ಮುಗ್ದೋಗಿತ್ತು, ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮುಗ್ದಿತ್ತು. ಅದೇ ರಾಮಚಂದ್ರಪ್ಪ ಅವ್ರು ಹೇಳಿದ್ರು. ಅದೇ ಏನ್ ಆಗುತ್ತೆ ಸರ್ ಕಾಸ್ಟ್? ಅದು ನಿಮ್ದು ದುಡ್ಡು ಅಮೌಂಟ್ ಏನ್ ಅಂತೀರಾ? ಇಲ್ಲ ಲೇಬರಿಗೆ ಮಾಡ್ಕೊಡ್ತೀರಾ ಇಲ್ಲ ಕಾಂಟ್ರಾಕ್ಟ್ ಒಪ್ಕೊಂತೀರಾ ಸರ್? ಸರ್ ಲೇಬರ್ ಆದ್ರೆ ಲೇಬರ್ ಕೈ, ಕಾಂಟ್ರಾಕ್ಟ್ ಆದ್ರೆ ಕಾಂಟ್ರಾಕ್ಟ್ ಕೈ. ಹೌದ್ರಾ? ಹೌದು ಸರ್. ಈಗ ಅದೇ ಸರ್ ಡಬಲ್ ಕೋಟ್ ಹೊಡಿಬೇಕು ಸರ್ ಅದು. ಈ ಡಬ್ಬಲ್ ಏನು ಡ್ರಿಬ್ಬಲ್ಲೇ ಹೊಡೆಯೋಣ ಬರ್ರಿ. ಹಾಂ ಅದೇ ಯಾವಾಗ ಬರ್ತೀರಾ ಸರ್? ಯಾವಾಗ ಹೇಳ್ತೀರಾ ಅವಾಗಲೇ ಬಂದು ಹೊಡಿತೀವ್ರಿ. ಬನ್ನಿ ಸರ್, ಈಗ ಬನ್ನಿ. ಸರಸ್ವತಿಪುರಂ ತರ್ಡ್ ಕ್ರಾಸ್ ಇದೆಯಲ್ಲ, ಅಲ್ಲಿ ಬಂದು ಫೋನ್ ಮಾಡ್ತೀರಾ ಸರ್? ಸರ್ ಈಗ ಬರೋಕ್ಕಲ್ಲ, ಇಲ್ಲೆಲ್ಲ ಬೇರೆ ಕಡೆ ಇದ್ದೀವಿ ಸರ್, ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮಂಗೆ. ನೀವೇನ್ರಿ ಹಿಂಗೆ ಒಲ್ಟಾಗಿ ಮಾತಾಡ್ತೀರಾ? ಮಾತಾಡೋದು ಹಿಂಗೆ ಹೇಳಿ. ಸರಿ ಮಾತಾಡಲಿ ಗಂಡು ನನ್ನ ಮಗನೇ. ಒದೆ ತಿಂತೆ ನೀನು. ಯಾರು ಹೇಳ್ತಿರೋದು? ನಿನ್ಗೆ ಹೇಳ್ತಿರೋದು. ಎಲ್ಲಿರೋದು ಮನೆ ನಿಂದು? ಹೇಳ್ತಿಲ್ಲ ಸರಸ್ವತಿಪುರಮಲ್ಲಿ ಅಂತ. ಏನೋಣ ಚಿಕ್ಕ ಚಿಕ್ಕಂಗೆ ಮಾತಾಡ್ತೇವೆ. ಏನ್ ಸಮಾಚಾರ? ಚಿಕ್ಕ ಚಿಕ್ಕ ನೀನ್ ಮಾತಾಡ್ತೀರಿ. ಏನೋ ನಾವು ರಾಮಚಂದ್ರಪ್ಪ ಹೇಳಿದ್ರಲ್ಲ ಅಂತ ಅಂದ್ರೆ ನಾವು ನಿಮಗೆ ಕೆಲಸ ಮಾಡ್ತಿದ್ವಿ ಕಣ್ರಿ, ಹಂಗೆ ಕಣ್ರಿ ಹಿಂಗೆ ಕಣ್ರಿ ಅಂತೀಯ? ನಾವ್ ಹೇಳ್ತಾ ಇದ್ದೀನಲ್ಲ ನಿಂಗೆ. ಮತ್ತೆ ಯಾವಾಗ ಬರ್ತೀರಾ ಹೇಳ್ರಿ?
ಇಲ್ಲ ಇನ್ನ ಒಂದು ವಾರ ಆಗುತ್ತೆ ಬರೋದು. ಯಾಕೆ? ಅಯ್ಯ ಬಂದ್ರೆ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಅದಕ್ಕೆ ಯಾಕೆ ಹಂಗಾರಕಂತ ನಾನ್ ನೀನ್ ಇಕ್ಕಿದ್ದೆ ನಾನು ಇಕ್ಕಿದ್ದೀನ. ನೀನ್ ಇಕ್ಕಂತಿರೋದು ನಿನಗ್ ಕೆಲಸ ಕೊಡ್ತಿರೋ ನಾನ್ ಕಣ ದಣಿಲೇ ಎಲ್ಲಿಲ್ಲ ದಣಿ ನಿಂಗೆ ಯಜಮಾನ ಇದ್ದಂಗ ನಾನು. ಆಯ್ತು ನಾನು ಹೇಳಿಲ್ಲ ಬರ್ತೀನಿ ಅಂತ. ಮತ್ತೀಗ ಅದನ್ನ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡು. ಬಾ ಅಂತ ಅಂದ್ಬಿಟ್ರೆ ನಾನೆಲ್ಲ ಬಂದ್ಬಿಡ್ಲಿ. ಮತ್ತೀಗ ಇಂಥ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಬರ್ತೀನಿ ಸರ್ ಇಂಥ ದಿವಸ ಆಗಲ್ಲ, ಇಂಥ ದಿವಸ ಬರ್ತೀನಿ ಅಂತ ಹೇಳು. ಈಗ ಅದ್ನೇ ಅಲ್ವಾ ಹೇಳ್ತಿರೋದು ನಿಮ್ಗೆ, ಬರ್ತೀನಿ ಇಲ್ಲ ಒಂದು ವಾರ. ಮರ್ಯಾದೆ ಕೊಡಯ್ಯ. ಕೊಡ್ತಾ ಇದ್ದೀನಿ, ಇದಕ್ಕಿನ್ನ ಮರ್ಯಾದೆ ಬೇಕಾ ನಿಮ್ಗೆ? ಸಾರ್ ಅನ್ನು ಸರ್ ಇಂಥ ದಿವಸ ಆಗಲ್ಲ ಸರ್, ಇಂಥ ದಿವಸ ಬರ್ತೀನಿ ಅಂತ ಅನ್ನು. ಆಯ್ತಣ್ಣ ತಪ್ಪಾಯ್ತು ನೋಡ. ಹೇಳೋಣ ಈಗ ಅದೇ ಬಂದ್ ಕೆಲಸ ಮಾಡಿದ್ರೆ ಇನ್ನೊಂಥವ್ರು 100 ಜನ ಇದ್ದಾರೆ. ಆಯ್ತಣ್ಣ ಸರಿ. ಈಗೇನ್ ಮಾಡಕ್ಕಾಗುತ್ತೋ ಇಲ್ವೋ? ಅವತ್ತಾರ ಮಾಡ್ಕೊಂಬಿಡೋಣ ಚೆನ್ನಾಗಿ. ನೀನ್ ಬಂದ್ ಮಾಡೋದು ಯಾವಾಗ? ನಾನು ಬಂದ ನೀನು ಹೇಳ್ದಂಗೆ ನಾನು ಬಂದ್ ಮಾಡ್ತೀನಿ ನಿಂಗೆ. ಹಾ ನೀನು ಬಂದ್ ಮಾಡ್ತೀನಿ. ನೀನೇನ್ ಮಾಡ್ಬೇಡ, ಅವ್ರು ಮಾಡಿದ್ಮೇಲೆ ನೀನೇ ಫಸ್ಟ್ ಮಾಡ್ತೀಯಾ? ಈಗ ಬರ್ತೀನಿ, ಇನ್ನೂ ಒಂದು ವಾರ ಲೇಟ್ ಆಗುತ್ತೆ. ಹಾ ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಚಿನ್ನಳ್ಳಿ. ಹಾ ಚಿಕ್ಕನಾಯಕನಹಳ್ಳಿ. ಚಿಕ್ಕನಾಯಕನಹಳ್ಳಿಗೆ ಹೋಗ್ಬಿಟ್ಟಿದೆ ಇಲ್ಲಿಂದ ಅಲ್ಲಿ ಮನೆ ಹಾಳು ಮಾಡಕ್ಕೆ. ಮತ್ತೆ ನಿಮ್ಮಂತ ಸಿಕ್ಕಿದ್ರೆ ನಾವು ಮನೆ ಹಾಳು ಮಾಡ್ದಂಗೆ ಇರ್ತೀವಿ. ನೀ ಮನೆ ಹಾಳು ನನ್ನ ಮಕ್ಕಳು ಎಷ್ಟು ಮನೆ ಹಾಳು ಮಾಡಿದ್ಯಾ? ಮನೆ ಹಾಳು ನನ್ನ ಮಗ ನೀನು. ನೀನೇನು ಉದ್ಧಾರ ಆಗಲ್ಲ ನೋಡ್. ನೀನು ಏನಾಗ್ ಸಾಯ್ತೀಯ ನೀನು ಕೊನೆಗೆ? ನೀನೇನ ಸಾಯ್ತೀಯ ಕೊನೆಗೆ? ನೀನ್ ಕಳ್ಳ ಮನೆ ಹಾಳು ನನ್ನ ಮಗ. ಮನೆ ಹಾಳು ಮಗ ನಾನಲ್ಲ. ನೀನೇ ಕಣ ಮನೆ ಹಾಳು ನನ್ನ ಮಗ. ಮನೆ ಹಾಳು ನನ್ನ ಮಗನೇ. ಲೇ ನಾಗ, ಕರೆ ನಾಗ, ನೀನ್ ಕರೆ ನಾಗರವೇ ಕಚ್ಕೊಳ್ಳ ಸಾಯದ್ ನೀನು. ನಾನ್ ನಾಗರಾವಾದ್ರೆ ನಿನ್ಗೆ ಕಡಿಯೋದು ಪಟ್ಟು. ನಿನ್ಗೆ ಇಷ್ಟೆಲ್ಲ ಕುಷ್ಠರೋಗ ಬದತ್ ನೋಡಿ ನಿನ್ಗೆ ಲಕ್ಕೋ ಇಕ್ಕೋ ಹೊಡಿತೈತೆ. ಮಡಿಲಿ ಬಾರ, ನೀನೇ ಬರ್ತೀಯ. ನಾನ್ ನೋಡಕ್ ನೀನೇ ಬರ್ತೀಯ ಬಾರ ಮಗ. ಏನಕ್ಕೆ ಬರೋ ನಿನ್ಗೆ ನೋಡಕ್ಕೆ? ಮತ್ತೆ ಹೊಡೆದಾಗ ನೀನ್ ಬರ್ಬೇಕು ತಾನೇ ಔಷಧಿ ಕೊಡಕ್ಕೆ. ಔಷಧಿ ಬೇರೆ ಕೊಡ್ತಾರೆ. ಈಗೇನ್ ಸಾಮಾನು ಎಲ್ಲ ಇದು ಪೈಂಟ್ ಹೊಡಿತೇನೋ? ಬರ್ತೀನಿ, ಇನ್ನೂ ಒಂದು ವಾರ ಆಗ್ತೈತೆ. ಒಂದ್ ವಾರ ಆಗ್ತೈತಾ? ಒಂದ್ ವಾರದಾಗ ಕಾಯಕ್ ಆಗಲ್ಲ ಕಳ್ಳ ಕರಿಯ. ಏನ್ ಮಾಡೋದು ಮತ್ತೆ? ಏನ್ ಮಾಡೋದು? ಏನ್ ಮಾಡೋದು ಅಂತಂದ್ರೆ ಯಾವ್ದು ಕರಿಬೇಕು ಬಂದೈತಿ ಇಲ್ಲಿ. ಕರಿಬೇಕು ಬೇಕಾ? ಕರಿಬೇಕೇನ್ ಬೇಡ ನನ್ಗೆ. ಸರಿ ಆಯ್ತು, ಮುಂದಿನ ವಾರ ಫೋನ್ ಹಾಕು ಬರ್ತೀನಿ. ಏನ್ ಸಮಾಚಾರ? ಉಣ್ತೀಯಾ? ನಾನು ಅಂದ್ರೆ ಉಣ್ತೀಯ ಅಂತೀಯ? ಅಲ್ಲ ಕಣ, ಇನ್ನೂ ಉಂಡಿಲ್ಲ. ನೀನು ಉಣ್ತೀನಪ್ಪ ಬಾಬು. ಉಣ್ಣಂಗಿದೆ ಆಗೋಯ್ತು ಉಂಡಿದ್ದು. ಉಂಡಿದ್ದಾಗೋಯ್ತಾ? ಏನಪ್ಪ ಅಂದೆ. ಇಲ್ಲಿ ಮನೆ ಹಾಳು ನನ್ನ ಮಗನೇ. ನಾನು ಮಂಡ್ಯಾಳ ನೀನು? ನಾನು ಮಂಡ್ಯಾಳ ನೀನು? ಹಿಂದೈತೆ ನಾನು. ಯಾಕರ ಹಿಂದೈತೆ? ಎಲ್ಲಿದ್ಯಲ್ಲ ಲೇ ಮಾಮನ ಲೇ. ಮಾಮ ರೋಡಾಗಿರ್ತಾರಲ್ಲ ಅವ್ರಗ ಮಾಮ ಅಂತೇಳ? ರೋಡಾಗಿರೋರ್ಗ ಮಾಮ ಅನ್ನೋದು ನಿನ್ಗ? ರೆಸ್ಪೆಕ್ಟ್ ಕೊಟ್ಟು ಮಾತಾಡಲಿ. ಸರಿ ಆಯ್ತಣ್ಣ. ಏನ್ ಮಾಮ ಯಾವಾಗ ಬರ್ತೀಯ ಚಿಕ್ಕನಹಳ್ಳಿಯಿಂದ? ಈಗ ಬಂದ್ರೆ ಭಾನುವಾರ ಬರ್ತೀನಿ ಮಾಮ. ಆಯ್ತಪ್ಪ.